ಅಧ್ಯಕ್ಷರಾಗಿರುವ ಶ್ರೀ ಆರ್ ಡಿ ನಾಯ್ಕ್ ಮತ್ತು ಅವರ ಬೆಂಬಲಿಗರಿದ್ದಾರೆ. ಹಾಗಾಗಿ ಅವರನ್ನು ನಾನು ಪ್ರಥಮತಃ ಅಭಿನಂದಿಸ್ತೇನೆ. ಪ್ರಾರಂಭ ಮಾಡುವುದು ಅತಿ ಸುಲಭ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಒಂದು ಕಟ್ಟಡ ಕಟ್ಟಿ ಕೊಟ್ಬಿಡ್ತೇನೆ ಅಂತ ಹೇಳಿದ್ರೆ ಹೇಗೋ ಹಾಗೆ ಕಟ್ಟಲಿಕ್ಕೆ ಮನೆ ಒಳಗೆ ಕೇಳಿದ್ರೆ ಗಂಡ ಹೇಗೋ ಶ್ರಮ ಪಟ್ಟು ಒಂದ್ಸಲ ಕಟ್ಟಿಸಿದ್ರೆ ನೆಕ್ಸ್ಟ್ ಅಂದ್ರೆ ಕಸ ತೆಗೆಗೂ ಕೂಡ ಆಗದಿದ್ದಂತ ಪರಿಸ್ಥಿತಿ ಮನೆಯಲ್ಲಿ ಬರೋದನ್ನು ನಾವು ಕಾಣ್ತೇವೆ. ಅಯ್ಯೋ ಇಷ್ಟು ದೊಡ್ಡ ಮನೆ ಹೇಗೆ ಅಂತ. ನಾವು ಎಂತೋ ವರ್ಷದಲ್ಲಿ ಒಂದು ದಿನ ನಡೆಯುವ ತುಂಬಾ ಮಾತುಗಳನ್ನ ಆಡೋದಕ್ಕೆ ಕಂಡರಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನೈಷ್ಠರ್ಯಗಳು ಬದುಕಿನ ಭಾಗ. ಹಾಗೆಯೇ ಅವರು ಕೂಡ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ. ಸಮಾಜ ಎಲ್ಲ ಅದನ್ನ ನೋಡ್ತಾ ಇರ್ತದೆ. 100 ಕಣ್ಣುಗಳಿಂದ ಎಲ್ಲ ಕಣ್ಣಾಗಿ ನೋಡ್ತಾ ಇರ್ತದೆ. ಅದನ್ನು ನಾವು ಗಮನಿಸ್ತಾ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕಾಗತ್ತೆ. ಈ ನೌಕರ ವರ್ಗದಲ್ಲಿರುವಂತಹ ಮಕ್ಕಳುಗಳ ಕತೆ ಬಹಳ ಭಿನ್ನವಾಗಿರ್ತದೆ. ಅವರು ಜಾಗೃತರಾಗಿರ್ಬೇಕು. ಮನೆಯಲ್ಲಿ ಅವರ ಗೃಹಿಣಿಯರು ಮತ್ತು ಮಕ್ಕಳು ತುಂಬಾ ಜಾಗೃತವಾಗಿ ಇರಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಅಂದ್ರೆ ತಂದೆ, ಈಗಿನ ಸಂದರ್ಭಗಳಲ್ಲಿ ತಾಯಿ ಕೂಡ ಹೆಣ್ಣು ಮಕ್ಕಳು KSRTCಯಲ್ಲಿ ಇದ್ದು ಕೆಲಸ ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ. ಅವರ ಅನುಪಸ್ಥಿತಿಯಲ್ಲಿ ಬೆಳೆಯಬೇಕಾದಂತಹ ಮಕ್ಕಳಿಗೆ ಒಂದು ನೈತಿಕವಾದಂತಹ ಮಾರ್ಗದರ್ಶನ ಬಹಳ ಅಗತ್ಯ. ಅವರು ಈ ತಂದೆ ತಾಯಿಯಂದಿರು ಮಾಡಿದಂತಹ ಸಾಧನೆಗಳ ಕಡೆಗೆ ಹೆಚ್ಚು ಗಮನ ಹರಿಸಲಿ. ಕೇವಲ ಅಂಕಗಳು, ನಾವು ತೆಗೆದುಕೊಂಡಿರುವಂತಹ ಅಂಕಗಳು ಮಾದರಿಯಲ್ಲ, ಬದಲಾಗಿ ಮಾದರಿ ಬದುಕು ಸಂಸ್ಕೃತಿಯನ್ನು ರೂಪಿಸಿಕೊಳ್ಳುವುದರಲ್ಲಿ ಇದೆ ಅನ್ನೋದನ್ನ ಎಲ್ಲರೂ ಕಲಿತುಕೊಳ್ಳಿ ಅಂತ ನಾನು ಆಶಿಸ್ತೇನೆ. ತ್ಯಾಗದಿಂದ ರಾಮಾಯಣ ನಡೀತಂತೆ. ಹಕ್ಕಿತ್ತು ರಾಮನಿಗೆ, ಅದರ ತ್ಯಾಗ ಮಾಡಿಬಿಟ್ಟ, ರಾಮಾಯಣ ನಡೀತು. ಹಕ್ಕಿರ್ಲಿಲ್ಲ ಕೌರವನಿಗೆ, ಆದರೂ ಅದನ್ನ ಬಯಸಿದ ಮಹಾಭಾರತ ನಡೀತು. ಈ ಎರಡರ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಆದ್ರೆ ಅದು ಎರಡನ್ನ ಸಮನ್ವಯ ಮಾಡಿಕೊಂಡು ನಿಜ ಜೀವನವನ್ನು ನಡೆಸೋದಿದೆಯಲ್ಲ, ಅದು ಈ ಅಳುವ ಕಡಲಲ್ಲಿ ತೇಲಿ ಬರುವ ಹಾಯಿ ದೋಣಿಯಂತೆ ಅದರ ಚುಕ್ಕಾಣಿ, ಅದರ ಸೂತ್ರ ಗಟ್ಟಿಯಾಗಿ ಹಿಡಿದುಕೊಂಡು ನಡೆಸುವಂತಹ ಜವಾಬ್ದಾರಿ ಎಲ್ಲರ ಮೇಲಿದೆ. KSRTCಯ ನೌಕರರ ಈ ಚುಕ್ಕಾಣಿ ಹಿಡಿಯುವ ಸಾಮರ್ಥ್ಯ. 100 ಜನರನ್ನು ಕೂಡಿಸಿಕೊಂಡು ಬಸ್ನಲ್ಲಿ ಡ್ರೈವರ್ ಚುಕ್ಕಾಣಿ ಹಿಡಿದು ಹೊರಟಿರ್ತಾರೆ.